ಕಳೆದ ವರ್ಷ ನಡೆದ ಕುಂಭಮೇಳದ ಸಂದರ್ಭದಲ್ಲಿ ತನ್ನ ಆಕರ್ಷಕ ಕಣ್ಣುಗಳ ಮೂಲಕವೇ ಇಂಟರ್ನೆಟ್ನಲ್ಲಿ ಸಂಚಲನ ಮೂಡಿಸಿದ್ದ ಮೊನಾಲಿಸಾ ಭೋಸ್ಲೆ ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮನೆಯವರ ವಿರೋಧದ ನಡುವೆ ಕೇರಳದಲ್ಲಿ ಅನ್ಯಧರ್ಮೀಯ ಪ್ರಿಯಕರ ಮೊಹಮ್ಮದ್ ಫರ್ಮಾನ್ ಅವರೊಂದಿಗೆ ವಿವಾಹವಾಗಿದ್ದಾರೆ. ಕೇರಳದ ತಿರುವನಂತಪುರಂ ಸಮೀಪದಲ್ಲಿರುವ ದೇವಸ್ಥಾನವೊಂದರಲ್ಲಿ ಈ ಜೋಡಿ ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡಿದೆ. ತಿರುವನಂತಪುರದ ಅರಮನೂರಿನಲ್ಲಿರುವ ಮಂದಿರವೊಂದರಲ್ಲಿ ಈ ವಿವಾಹ ಮಹೋತ್ಸವ ನೆರವೇರಿದೆ. ಮೊನಾಲಿಸಾ ಅವರ ಮದುವೆ ರಾಜಕೀಯ ಗಣ್ಯರು ಮತ್ತು ಸ್ಥಳೀಯರು ಸಾಕ್ಷಿಯಾಗಿದ್ದಾರೆ. ತಾಳಿ ಕಟ್ಟಿ ಕುಂಕುಮ ಇಟ್ಟು ಫರ್ಮಾನ್ ಮೊನಾಲಿಸಾಳನ್ನ ಮದುವೆಯಾಗಿದ್ದಾರೆ. ನಮಗೆ ಕೇರಳಕ್ಕಿಂತ ಸುರಕ್ಷಿತ ಸ್ಥಳ ಬೇರೊಂದು ಕಾಣಲಿಲ್ಲ. ಇಲ್ಲಿನ ಪರಿಸರ ನಮಗೆ ಬಹಳ ಇಷ್ಟ. ಹೀಗಾಗಿ ನಾವು ಇಲ್ಲೇ ಮದುವೆಯಾಗೋದಕ್ಕೆ ನಿರ್ಧರಿಸಿದ್ದೀವಿ ಅಂತ ಈ ಜೋಡಿ ಹೇಳಿದೆ. ಫರ್ಮಾನ್ ಮೂಲತಃ ಮಹಾರಾಷ್ಟ್ರದವರು. ಇಂದೋರ್ನ ಮೊನಾಲಿಸಾಗೂ ಫರ್ಮಾನ್ಗೂ ಕಳೆದ 6 ತಿಂಗಳ ಹಿಂದೆ ಶೂಟಿಂಗ್ ವೇಳೆ ಪರಸ್ಪರ ಪರಿಚಯವಾಗಿತ್ತು. ಈ ಪರಿಚಯ ಪ್ರೀತಿಗೆ ತಿರುಗಿದೆ. ಆದರೆ ಈ ವಿವಾಹಕ್ಕೆ ಫರ್ಮಾನ್ ತಂದೆ ಹಾಗೂ ಮೊನಾಲಿಸಾ ಕುಟುಂಬಸ್ಥರ ಸಮ್ಮತಿ ಇರಲಿಲ್ಲ ಎನ್ನಲಾಗಿದೆ. ಕೇರಳಕ್ಕೆ ಶೂಟಿಂಗ್ಗೆ ಅಂತ ಬಂದಿದ್ದ ಈ ಜೋಡಿ ಇಲ್ಲಿನ ಸಂಸ್ಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ಮದುವೆಯಾಗಬೇಕು ಅಂತ ನಿರ್ಧರಿಸಿತ್ತು. ಅಂತೆಯೇ ಕೇರಳ ಶಿಕ್ಷಣ ಸಚಿವ ವಿ ಶಿವನಕುಟ್ಟಿ ಅವರ ಸಮಕ್ಷಮದಲ್ಲಿ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.